ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನೋಡಿ, KA ರಿಲೀಸ್ ಮಾಡ್ತು ಟೈಮ್ ಟೇಬಲ್ ಅಂತ ಹೇಳ್ಬಿಟ್ಟು ಈ ಥರ ವೇಳಾಪಟ್ಟಿ ಇರುತ್ತೆ. ಇಂಥ ಡೇಟ್ಸಲ್ಲಿ ನಿಮಗೆ ಇವನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 14 ಅಂದರೆ ನಾಳೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆಗಬೇಕಿತ್ತು. ಬಟ್ ನಾಳೆವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಇರೋದ್ರಿಂದ ಫುಲ್ ಏನು ಟೈಮ್ ಟೇಬಲ್ ಇದೆ ಫುಲ್ ಚೇಂಜ್ ಆಗಿರುತ್ತೆ. ಆ ಚೇಂಜ್ ಆಗಿರೋ ವೇಳಾಪಟ್ಟಿ ಯಾವ ರೀತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ ಒಂದು ಅಪ್ಡೇಟ್ ಕೂಡ ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ್ಯಾವ ಡೇಟ್ಸಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನೀವು ಇದೇ ಥರದ ಎಲ್ಲ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, KAಯಿಂದ ಬರುವಂಥದ್ದು, ಮುಂದೆ ಅಡ್ಮಿಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನೀವು ಏನಂತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದೇ ಒಂದು ಸೆಕೆಂಡ್ ಕೆಲಸ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮಾಡಿಕೊಂಡ್ರೆ ನೀವು ಫಸ್ಟ್ಗೆ ಮೊದಲು ಬಂದು ತಲುಪುತ್ತೆ ನೋಟಿಫಿಕೇಶನ್ ಮುಖಾಂತರ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಒಂದು 200 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಡಿಯೋಗೆ. ನನಗೆ ಕಂಟೆಂಟ್ ಇಷ್ಟ ಆಗಿದೆ ಆದರೆ ನಾವು ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ಅಷ್ಟೇ. ನೀವು ಎನ್ಕರೇಜ್ ಮಾಡೋ ಥರ ಇದ್ದರೆ ವಿತೌಟ್ ಎನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನಾನು ನಿಮಗೆ KA ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ನಿಮಗೆ ರಿಲೀಸ್ ಮಾಡಿರೋ ವೇಳಾಪಟ್ಟಿಯಲ್ಲಿ ಯಾವ ರೀತಿ ಇದೆ, ಫಸ್ಟ್ ರಿಲೀಸ್ ಮಾಡಿದ್ರಲ್ಲ ವೇಳಾಪಟ್ಟಿ, ಆ ವೇಳಾಪಟ್ಟಿ ನಿಮ್ಗೆ ತೋರಿಸ್ತೀನಿ. ಮತ್ತು ಸೆಕೆಂಡ್ ಈಗ ಮತ್ತೆ ಇನ್ನೊಂದು ವೇಳಾಪಟ್ಟಿ ಬಿಡೋ ಚಾನ್ಸ್ ಇದೆ. ಬಿಡ್ತಾರ, ಯಾವಾಗ ಬಿಡ್ತಾರೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ವೆಬ್ಸೈಟಲ್ಲಿ UGC ET 2024 ಹೋಗ್ಬಿಟ್ಟು ನೋಡಿದ್ರೆ ನಿಮಗೆ ಇಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಅಲ್ಲಿ ಸಿಗುತ್ತೆ ನೋಡಿ 2024 UGC ET ಮೊದಲ ಸುತ್ತಿನ ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದಾಗಿರುತ್ತೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಇನ್ನು ಮತ್ತೊಂದೆಲ್ಲ ಇದ್ದಾವೆ ಕೋರ್ಸಸ್ಸು. ಆ ಒಂದು ಕೋರ್ಸಸ್ ಕೌನ್ಸಿಲಿಂಗ್ ಇದೆಲ್ಲ ಅಂತೇಳ್ಬಿಟ್ಟು ಮತ್ತು ಗೈಡ್ಲೈನ್ಸ್ ಎಲ್ಲ ಕೊಟ್ಟವ್ರೆ, ಜಾಸ್ತಿ ಪಾಯಿಂಟ್ಸೇ ಕೊಟ್ಬಿಟ್ಟವ್ರೆ. ಆ ಗೈಡ್ಲೈನ್ಸ್ ಎಲ್ಲ ನೀಟಾಗಿ ಓದ್ಕೊಳ್ಳಿ ನಿಮ್ಮ ಟೈಮ್ ಇದ್ದರೆ. ಇಲ್ಲ ಅಂತಂದರೆ ಪರವಾಗಿಲ್ಲ. ಅದನ್ನೇ ನಾನು ನಡೆದೋಗಿರೋದಾಗಲೇ ಏನು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು, ಆ ಡೇಟ್ಸು, ಟೈಮಿಂಗ್ಸು, ಯಾವಾಗ ಎಂಡ್ ಆಗುತ್ತೆ ಅನ್ನೋದೆಲ್ಲ ಕೊಟ್ಟವ್ರೆ ಅದರಲ್ಲಿ. ನೆಕ್ಸ್ಟು ಇಲ್ಲಿ ಟೈಮ್ ಟೇಬಲ್ ಕೆಳಗಡೆ ಅಂತ ಹೇಳ್ಬಿಟ್ಟು ಕೊಟ್ಟವ್ರು ನೋಡಿ. ಆ ಟೈಮ್ ಟೇಬಲ್ಲು ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪ್ ಟು ಲಾಸ್ಟ್ ಡೇಟ್, ಎಂಟರ್ ಆಪ್ಷನ್ಸ್ ಆಫ್ ಫಸ್ಟ್ ರೌಂಡ್ ಅಂತಿದೆ. ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸು ಅದು ಆಲ್ರೆಡಿ ಪಬ್ಲಿಷ್ಡ್ ಅಂತ ಇದೆ. ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಹಾಗೆ ನೋಡ್ತಾ ಹೋಗಿ ಎಲ್ಲನೂ ಮಾರ್ಕ್ ರಿಸಲ್ಟ್ಸ್ ಯಾವಾಗ 7ನೇ ತಾರೀಕು 2 ಗಂಟೆ ಆದಮೇಲೆ ಅಂತ. ಬಟ್ 7ನೇ ತಾರೀಕು ಬಂದಿಲ್ಲ, 10ನೇ ತಾರೀಕು ಬಂತು. ಅಂದರೆ 3 ಡೇಸ್ ಆದಮೇಲೆ ಬಂತು. ಅದು 6 ಗಂಟೆಗೆ ಬಂತು. ಅಂದರೆ 3 ಡೇಸ್ ವೇರಿ ಆಯ್ತು ಇಲ್ಲಿ. ಆಗ 21ಗೆ ಬರುತ್ತಾ ಫಸ್ಟ್ ರೌಂಡ್ ರಿಸಲ್ಟು? ನಾವು ಏನು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಕಾಲೇಜ್ಗೆ ಹೋಗ್ತೀವೋ, ಸೆಪ್ಟೆಂಬರ್ 1 ಆ ರೇಂಜಲ್ಲಿ ಅನ್ನೋದನ್ನು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಅದನ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಡೆಗೆ ಇಟ್ಕೋಬೇಡಿ, ನಿಮಗೆ ತಲುಪ್ತಾ ಹೋಗುತ್ತೆ ಎಲ್ಲನೂ. ಇಲ್ಲಿ ಫಸ್ಟ್ ರೌಂಡು 21 ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ KA ಯಾವತ್ತೂ ಹೇಳಿದ ಕೆಲಸನ ಯಾವತ್ತೂ ಮಾಡೋದಿಲ್ಲ. ಅಂದರೆ ಅವ್ರು ಏನು ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ, ಏನೇನು ಹೇಳ್ತಾರೆ ಅಲ್ಲಿಂದ ಡೇಟ್ಗೆ ಬಿಡ್ತೀವಂತ, ಅವನೇನು ರಿಲೀಸ್ ಮಾಡೋ ಟೈಮ್ಗೆ. ಸೆಕೆಂಡ್ ಮಾರ್ಕ್ ಆ್ಯಕ್ಚುಲಿ 14ನೇ ತಾರೀಕು, ಅಂದರೆ ನಾಳೆ ರಿಲೀಸ್ ಆಗಬೇಕಿತ್ತು. ನಾಳೆ ರಿಲೀಸ್ ಆಗೋ ಚಾನ್ಸ್ ಇಲ್ಲ. ಯಾಕಂದರೆ ಆಪ್ಷನ್ ಎಂಟ್ರಿ ಇರೋದು ಎಷ್ಟವರೆಗೂ, ನಾಳೆ ನೈಟ್ವರೆಗೂ 12 ಗಂಟೆವರೆಗೂ ಐತೆ ನಿಮ್ಮ ಟೈಮು. ಅದರಿಂದ ನಾಳೆ ಆಗೋ ಚಾನ್ಸ್ ಇಲ್ಲ ಸೆಕೆಂಡ್ ಮಾರ್ಕ್ ಬಂದು 3 ಡೇಸ್ ಆದಮೇಲೆ, ಅಂದರೆ 17th 18th ಈ ರೇಂಜಲ್ಲಿ ನಿಮಗೆ ಸೆಕೆಂಡ್ ಮಾರ್ಕ್ ರಿಸಲ್ಟ್ಸ್ ಬರುತ್ತೆ. ಅಥವಾ ಹೆಚ್ಚು ಕಡಿಮೆ 16th ಬರೋ ಚಾನ್ಸ್ ಇದೆ. ಹೇಳೋಕ್ಕಾಗೋದಿಲ್ಲ, ಅವರು ಹೆಂಗಂದ್ರೆ ಹಂಗೆ ಇರ್ತಾರೆ. ಅವ್ರು ಏನೇ ಮಾಡಿದ್ರು ಕೂಡ ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದನ್ನು ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ. ಇಷ್ಟ ಆಗಿತ್ತು ನೋಡಿ ಇವತ್ತಿನ ವಿಡಿಯೋ. ಇಷ್ಟೆಲ್ಲ ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡ್ರಲ್ವಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫ್ರೆಂಡ್ಸ್ ಯಾರಾದ್ರೂ ಇನ್ನೂ ಈ ವಿಷಯ ಏನೋ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಅವರು ಯೂಸ್ಫುಲ್ ಆಗಲಿ ಅವ್ರಿಗೂ ಕೂಡ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.